ನೀವು ಆಗಬೇಕು ಸಪ್ರೇಟ್ ಪಾರ್ಟಿಷನ್ ಇದೊಂಥರ ಸೇಮ್ ಅದು ಈ ಕಾಂಬಿನೇಷನ್ ಏನು ಮಾಡಿರ್ತಾರೆ ಅದು ನೋಡಿ ಬಿದ್ದುಬಿಡ್ತೀವಿ ಸರ್. ಎಲ್ಲ ಕಾಂಬಿನೇಷನ್. ಅಯ್ಯೋ ಈ ಮಗನ ಯಾರು ಫೋಟೋ ಶೂಟ್ಗೆ ಕರ್ಕೊಂಡು ಹೋಯ್ತಲ್ಲ, ಇದು ಸಿಕ್ಕಾಪಟ್ಟೆ. ಓಕೆ ಓಕೆ, ನಾವು ಮುಖ ಎಲ್ಲ ತೊಳ್ಕೊಂಡಿದೀವಿ, ಯಾರು ಕರ್ಕೊಂಡು ಹೋಯ್ತಲ್ಲವ ಮಮ್ಮಿ ಇದ್ದಾಳೆ ನಿಂಗೆ ಫೋಟೋ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ನಾವಿವತ್ತು ಎಲ್ಲೋಗಿದ್ವಿ ಏನು ಅನ್ನೋದನ್ನ ಪೂರ್ತಿ ಡೀಟೇಲ್ಸ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ, ನೋಡಿ. ನಿಮ್ಗೇನಾರ ಇಷ್ಟ ಆಯಿತು ಓಕೆ ಅನ್ನೋದಾದರೆ ಕಮೆಂಟ್ ಮಾಡಿ. ರಾಯರ ಒಂದು ಆಶೀರ್ವಾದ ಯಾವಾಗ ಏನಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನನಗಂತೂ ಏನೂ ಗೊತ್ತಿಲ್ಲ. ಏನೋ ಒಂದು ದಾರಿ ರಾಯರು ಹೆಂಗೆ ತೋರಿಸ್ತಾರಂಗೆ ನಾವು ಹೋಗ್ತಾನೆ ಇರ್ತೀವಿ. ಯಾವುದೇ ಆಗ್ಬೋದು, ನಾನು ಏನೇ ಒಂದು ಕೆಲಸ ಮಾಡ್ತೀನಿ ಅಂದರೆ ಫಸ್ಟು ರಾಯರ ಹತ್ರ ನಾನೊಂದು ಅಪ್ಪಣೆಯನ್ನು ಕೇಳ್ತೀನಿ. ಹಾಗೆ ನಾನು ಒಂದು ಒಳ್ಳೆ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡು ರಾಯರ ಹತ್ರ ಯಾವತ್ತು ಅಂದರೆ ಗುರುವಾರ ಏಕಾದಶಿ ದಿನ ನಾನು ಪ್ರಸಾದನ ಕೇಳಿದೆ. ರಾಯರು ಪ್ರಸಾದನ ಕೊಟ್ಟರು. ಆ ವಿಡಿಯೋನೂ ಕೂಡ ಇದೆ ಇನ್ಸ್ಟಾಗ್ರಾಮಲ್ಲಿ, ನಾನು ಹಾಕ್ತೀನಿ. ಬಟ್ ಅಂದರೆ ವಿಡಿಯೋ ಮಾಡಿಲ್ಲ, ನಾನು ಕೇಳಿಬಿಟ್ಟು ಒಳಗಡೆ ಹೋದೆ. ಪೂಜೆ ಎಲ್ಲ ಮುಗಿಸಿ ಒಳಗಡೆ ಹೋಗಿದ ತಕ್ಷಣ ತುಳಸಿ ಹಾರ ಹಾಗೆ ಮುಂದೆ ಬಂತು. ಅವಾಗ ಅಂದ್ಕೊಂಡೆ ರಾಯರ ಅಪ್ಪಣೆ ಕೊಟ್ಟಿದ್ದಾರೆ. ಹಂಗಾದ್ಮೇಲೆ ನಾನು ನೋಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಪೂರ್ತಿ ಬ್ಲಾಗ್ ನೋಡಿ, ಅದರಲ್ಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಾನು ರಾಯರನ್ನ ಬೇಡ್ಕೋತಾ ಇದ್ದೀನಿ. ಆರಾಮಾಗಿ ಕೂಲಾಗಿ ರಾಯರನ್ನ ಮುಖ ನೋಡಿನೇ ಮಾತಾಡ್ಕೊಂಡು ನಾನು ನೆಮ್ಮದಿಯಾಗಿ ನಿಂತ್ಕೊಂಡು ಕೇಳ್ಕೊಂಬರ್ತಾ ಇದ್ದೀನಿ. ಗುರುವಾರ ದಿನ ಅಮ್ಮ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಎಲ್ಲೋಗಿದ್ದೀವಿ ಅನ್ನೋದನ್ನು ಕಂಪ್ಲೀಟ್ ನಾನು ನಿಮಗೆ ವಿಡಿಯೋದಲ್ಲೇ ತೋರಿಸ್ತೀನಿ. ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಲ್ಲಿ ಇದು ಆಗುತ್ತೆ, ಹಿಂಗೆ ಗಡ ಅನ್ನಂತ. ಹೆಂಗಿರುತ್ತೆ ಅಂದರೆ ವೈಬ್ರೇಷನ್ ಗುರುವಾರ ದಿನ ಸಖತ್ತಾಗಿ ಇರುತ್ತೆ. ಇವಾಗ ಯಕ್ಷದರ್ಶಿ ನೀವು ನಮ್ಮ ಮನೆಯಲ್ಲಿ ಅಂದ್ರೆ ಕೆಲವ್ರಿಗೆ ಅದು ಗೊತ್ತಾಗುತ್ತೆ, ಇನ್ನು ಕೆಲವರು ಸ್ವಲ್ಪ ಡೌಟ್ ಅಂದ್ರೆ ಏನೋ ಇವರು ಲೈಕ್ಸ್ಗೋಸ್ಕರ ಅನ್ನೋ ಥರ ಅವ್ರ ಮೈಂಡ್ ಸೆಟಲ್ಲಿ ಇದೆ. ಇವಾಗ ನೀವು ರಿಯಲ್ ಆಗಿ ಎಷ್ಟು ಕೆಲಸದ ವಿಷಯದಲ್ಲಿ ನೀವು ಕೇಳಿದ್ದೀರಾ, ಈಗ ರಿಯಲ್ ಆಗಿ ಏನು ನಡೀತೋ ಅದನ್ನ ದೇವ್ರ ಮುಂದೆ ನಿಂತಿದ್ದೀರಾ, ರಾಯರ ಮುಂದೆನೇ ಹೇಳಿ. ನಿಜವಾಗ್ಲೂ ನನಗೆ ಗುರುವಾರ ದಿನ ತುಂಬಾ ವೈಬ್ರೇಷನ್ ಇರುತ್ತೆ. ರಾಯರ ಮುಂದೆ ನಿಂತ್ಕೊಳ್ಳೋಕೆ ಆಗಲ್ಲ, ಗಡಗಡ ಅಂತ. ಆದ್ರೆ ಇವತ್ತು ನಿಂತ್ಕೊಂಡು ಕೇಳ್ತಾ ಇದೀನಿ ನೋಡಿ, ನಾರ್ಮಲ್ ಆಗೇ ಕೇಳ್ತಾ ಇದೀವಿ. ನಾರ್ಮಲ್ ಆಗೇ ನಿಂತ್ಕೊಂಡು ರಾಯನ ತುಂಬಾನೇ ಕಣ್ಣಲ್ಲಿ ಕಣ್ಣಿಟ್ಟು ಬೇಡ್ಕೊಂಡು ನಮಸ್ಕಾರನೂ ಹಾಕಿದೀನಿ. ಇವತ್ತು ನಾರ್ಮಲ್ ಆಗಿರೋದಕ್ಕೂ ಗುರುವಾರ ವೈಬ್ರೇಷನ್ಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಅನ್ಕೊಂಡಿದ್ದು ಆಗಿದೆ. ರಾಯರು ಹೂಪ್ರಸಾದನ ಕೊಟ್ಟಿದ್ದಾರೆ, ಯಾವುದು ಇಲ್ಲ ಅಂತ ಹೇಳಿಲ್ಲ. ಮಾತ್ರ ತಡೆ ನಿಧಾನ ಆಗತ್ತೆ ಹೊರತು ಯಾವುದೇ ಕಾರಣಕ್ಕೂ ತುಂಬಾ ಇಲ್ಲ ಆಗೋದಿಲ್ಲ ಅನ್ನೋ ತರ ಇಲ್ವೇ ಇಲ್ಲ. ನನಗಂತೂ ರಾಯರಿದ್ದಾರೆ, ರಾಯರಂತೂ ಸತ್ಯ ಇರೋದು. ಆ ನಂಬಿ ಆ ಪೂಜೆ ಮಾಡ್ಕೊಂಡು ಹೋಗೋರ್ಗೆ ಅದು ಗೊತ್ತು, ಅದ್ರದ್ದು ಬೆಲೆ ಏನು ಎತ್ತ, ರಾಯರು ಹೆಂಗೆ ಏನು ಅನ್ನೋದು. ಅದು ಬಿಟ್ರೆ ಇನ್ನೇನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ರಾಯರು ಮಾತ್ರ ಮಂತ್ರಾಲಯದಲ್ಲಿ ಇವಾಗ ಎಷ್ಟು ಜನ ರಶ್ ಆಗ್ತಿದಾರೋ ಅಷ್ಟು ರಶ್ ಆಗ್ತಾರೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ. ಸೌಮ್ಯ ಒಂದಿನ ಹೇಳಿದ್ರು ನಂಗೆ, ಅದು ಮಾತು, ತಿರುಪ್ತಿಲಿ ಇರ್ತಾರೆ ಜನ, ಹೆಂಗಿರ್ತಾರೆ ಹೋಗಕ್ಕೆ ಆಗಲ್ಲ ಸೌಮ್ಯ ತಿರುಪ್ತಿಗೆ ಅಂತ. ಅದಕ್ಕೆ ತಿರುಪ್ತಿ ಯಾವ್ದಾಯ್ತು, ರಾಯರ್ ಮಂತ್ರಾಲಯದಲ್ಲೂ ಹಂಗೆ ಆಗುತ್ತೆ ನೋಡ್ಕೊಳ್ಳಿ. ರಾಯರ್ ಮಠದಲ್ಲೂ ಇವಾಗ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಗೇಟು ಅದ್ರ ಮೇಲ್ಗಡೆ ಗೇಟು ಕೆಳಗಡೆ ಬಳಸ್ಕೊಂಡು ಹೋಗೋದು ತುಂಬಾನೇ ಹಾಕ್ಬಿಟ್ಟಿದಾರಮ್ಮ ಈಗ ಮಂತ್ರಾಲಯದಲ್ಲಿ. ಅದು ನೋಡಿದ್ಮೇಲೆನೆ ಇವಾಗ ಸೇಮ್ ಹೇಳಿದ್ದೆ ನಿಜ ಆಗ್ತಿದೆ. ಸೌಮ್ಯ ತಿರುಪ್ತಿಲಿ ಹೆಂಗ್ ಹೇಳಿದ್ರು, ಈಗ ರಾಯರ ನೋಡಕ್ಕೂ ಜನ ಇಡೀ ವಾರ ಎಲ್ಲ ಜನ ಅಷ್ಟೇ ರಶ್. ನೋಡಕ್ಕಂತೂ ಆಗ್ತಾನೆ ಇಲ್ಲ ಭಗವಂತನ. ನಾವು ಮನೆಯಲ್ಲೇನೆ ಪೂಜೆ ಮಾಡಿ ಆ ರಾಯರನ್ನ ಆರಾಧನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇದೀವಿ ಅಷ್ಟೇ. ಇಲ್ಲೇ ತೋರಿಸಿ ಇಲ್ಲೇ ಇದಾರೆ, ಇಲ್ಲೇ ರಾಯರನ್ನ ಸೇವೆ ಮಾಡ್ಕೊಂಡು ಇರ್ಬೇಕು. ಓಕೆ, ಬನ್ನಿ ಈಗ ರಾಯರೇನೋ ತರಿಸಿದ್ದಾರೆ, ಬನ್ನಿ ಈಗ ಕೂಲಾಗಿ ದರ್ಶನ ಮಾಡಕ್ಕೆ. ಓ ಹಾಯ್ ನಿಧಿ. ಹಾಯ್ ಆಂಟಿ. ಓ ನಮ್ಮ ನೋಡಿ ಎಲ್ಲರೂ ಬರ್ತಾರೆ. ಈ ಟ್ರೀಟ್ ಸ್ಪಾನ್ಸರ್ ಬೈ ಸೌಮ್ಯಶ್ರೀ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಥ್ಯಾಂಕ್ ಯು ಸೌಮ್ಯ, ಟ್ರೀಟ್ ಕೊಡಿಸ್ತಾ ಇದ್ದೀರಾ. ತುಂಬಾ ನಾನೆಲ್ಲ ಕೊಡ್ಸಿದ್ದು ಇದೆಲ್ಲ ರಾಯರು ಅಷ್ಟೇ. ಹೌದು, ನಮ್ಮಮ್ಮ ಏನು ಹೇಳೋದೇ ಇಲ್ಲಪ್ಪ, ಅವ್ರು ಬ್ಯುಸಿ ಆಗ್ಬಿಟ್ಟಿದ್ದಾರೆ ತಿನ್ನೋದ್ರಲ್ಲಿ. ಏನಮ್ಮ ಏನ್ ಹೇಳ್ತೀರಾ? ಹೇಗಿದೆ ಪಾರ್ಟಿ ಇವತ್ತು? ಐಸ್ ಕ್ರೀಮ್ ಪಾರ್ಟಿ ಸೂಪರ್ ಆಗಿದೆ. ನೀವ್ ಹೇಳ್ಬೇಕು ಹೆಂಗಿದೆ ಅಂತ. ಓ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು.
ನೋಡಿ ಐಸ್ ಕ್ರೀಮ್ ಎಲ್ಲ ತಿಂದ ಚಿನ್ನು ಇಲ್ಲೇ ತೋರ್ಸ ಫೇಸ್ ತೋರ್ಸ ವಾ ಐಸ್ ಕ್ರೀಮ್ ತಿಂದು ನೋಡಿ ಹೆಂಗ್ ಮಾಡ್ಕೊಂಡು ಐಸ್ ಕ್ರೀಮ್ ತಿಂದಮ್ಮ ಇವ್ರಿಬ್ರು ಕೊಟ್ಟಿಲ್ಲ ಇವ್ರಂತೂ ತಿನ್ನ ಚಿನ್ನು ಇಲ್ಲಿ ಚಿನ್ನು ರಾಯು ಐಸ್ 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 ನನ್ನ ಮಗಳ ಇಲ್ಲಿ ಚಿನ್ನು ತಗೋ ಐಸ್ ಐಸ್ ಕೊಡ್ಬೇಡಮ್ಮ ಕೊಡ್ಬಾರ್ದು ಬೇಡ ತರ ಫೋಟೋಗೆ ಪಾಪ ಈ ಮಗ ಇದು ನೋಡ್ತಿದ್ದೆ ಇದನ್ನ ಯಾರಿಲ್ಲ ಮಗ ಕಾಣ್ತಿಲ್ಲ ಕಾಣ್ತಿಲ್ಲ ಇದು ನೋಡ್ತಿದೆ ಓಕೆ ಓಕೆ ನಾವು ಮುಖ ಎಲ್ಲ ತೊಳ್ಕೊಂಡಿದೀವಿ ಆರು ಕರ್ಕೊಂಡೋಯ್ತಲ್ಲವ ಮಮ್ಮಿ ಇದ್ದಾಳೆ ನಿಂಗೆ ಫೋಟೋ ಬಾರ ಮಮ್ಮಿ ನಾನು ಕಟಿಂಗ್ ಮಾಡ್ಸ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಲ್ಲ ಬಾವಲಿ ಬಾವಲಿ ಅಪ್ಪು ರಾಮು ರಾಮ್ ರಾಮ ರಾಮು ಬಾಮ ಇಲ್ಲಿ ರಾಮು ರಾಮು ಅಂದ್ರಿಲ್ಲ ರಾಮ ಬಾಲ ಸರಿ ಇಲ್ಲ ಬಾಲಕ್ಕೂ ಅದಕ್ಕೂ ಸಂಬಂಧ ಏನಮ್ಮ ನೀನ್ ಸರಿ ಪಾಪ ಇದನ್ ಬಾಲದ ಬಗ್ಗೆ ಮಾತಾಡ್ತೀಯಲ್ಲ ನೀನು ಚಿನ್ನಿಮ್ಮ ಕೂದ್ಲಿಲ್ಲ ಯಾಕೆ ಕೂದ್ಲಿಲ್ಲ ಅಲ್ಲೋಡು ಎಲ್ಲ ಗಂಟು ಕಟ್ಕೊಂಡು ಕೂತಿದೆ ಒಂದು ಅವನ್ ಬಂದ ನಮ್ಮ ಅಪ್ಪ ನಮ್ಮನ್ನೆಲ್ಲ ಆಚೆ ಕಳಿಸ್ತಾರೆ ಓ ಅಲ್ಲಿ ಹೆಂಗ್ ನೋಡ್ತಿದ್ದೆ ನಾನು ಅಕ್ಕ ನಗ್ತಿದ್ದಾಳ ಸೌಮ್ಯ ಆನ್ ಮಾಡ್ಲಾ ಮಾಡಿ 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 ಇವರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಸಖತ್ತಾಗಿ ಮಾಡ್ತಾರೆ ಡ್ಯಾನ್ಸು ಒಂದು ನಾನು ಸೌಮ್ಯ ಮನೆಗೆ ಬಂದಿದ್ದೀನಿ ನಾನು ವಿಡಿಯೋ ರಾಯರ ಪೂಜೆ ಮಾಡ್ತಾ ಇದ್ದೀವಿ ರಾಯರ ಪೂಜೆ ಮಾಡ್ತಿದ್ರು ಫ್ರೆಂಡ್ ನೋಡಿ ನಾವು ಸೌಮ್ಯ ಮನೆಗೆ ಬಂದಿದ್ದೆ ಅಪರೂಪಕ್ಕೆ ಇವತ್ತು ನಂದು ಬ್ಲಾಗ್ಗೆ ಹೊಸದಾಗಿ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಸಪೋರ್ಟ್ ತೋರ್ಸಕ್ಕೆ ಹಿಂಗ್ ನಾವ್ ಕಾಣ್ತಿದೀವಿ ನೀವು ಕಾಣಿಸ್ತಾ ಇದ್ದೀರಾ ನಿನಗ್ ತಿರುಗ್ಸ ಇನ್ನೊಂದ್ ಚೂರ್ ಮೇಲೆ ಹಾ ಹಿಂಗೆ ಈ ತರ ವಿಡಿಯೋ ಕಾಣ್ತೀಯ ಅವಾಗ ನೋಡಿ ಈಗ ನೋಡು ತೆಗ್ದಿರೋದ್ ನೋಡಿ ಈಗ ಪ್ಲೇ ಮಾಡೋ ಗೊತ್ತಾಗುತ್ತೆ ನಿಂಗೆ ಅವಾಗ ಯಾವ ಆಂಗಲ್ ಇಟ್ಕೋಬೇಕು ಅಂತ ಓ ನಂದೇನೆ ಉಲ್ಟಾ ಹಿಂಗಾಗೋಗಿದೆ ನೀನು ಉಲ್ಟಾ ಹಿಂಗ್ ಇಟ್ಕೊ ಆ ಕೈಲಿ ಇಟ್ಕೊ ಲೆಫ್ಟ್ ಹ್ಯಾಂಡಲ್ಲಿ ಹಿಂಗ್ ಇಟ್ಕೊ ಹಿಂಗೆ ರೈಟ್ ಇದು ಹಿಂಗ್ ಇಟ್ಕೊ ಹಿಂಗೆ ರೈಟ್ ಲೆಫ್ಟ್ಗೆ ರೈಟು ಹಿಂಗೆ ಇಲ್ಲಿ ಕೈ ನೋಡಿ ಹಿಂಗ್ ಇಟ್ಕೊ ಕೇಳಿಲ್ಲ ಪೇಷನ್ಸ್ ಈಗ ಹಂಗೆ ಇರ್ಲಿ ಇರು ಟರ್ನ್ ಮಾಡ್ಬೇಡ ಕ್ಯಾಮ್ರಾ ಹಿಂಗೆ ಇರ್ಲಿ ಅವ್ರು ಕಾಣ್ತಾರ ಹಿಂಗೆ ಇಟ್ಕೊ ಹಿಂಗೆ ಹಾಯ್ ಫ್ರೆಂಡ್ಸ್ ನಾನು ಕಾಣ್ತಾ ಇದ್ದೀನಿ ಇವ್ರು ಕಾಣ್ತಾ ಇದ್ದಾರೆ ಈಗ ನಿನಗೆ ಓ ಇರು ಇದು ಹಿಂಗ್ ತಾನೇ ಹಿಂಗೆ ಹಿಂಗೆ ಹಿಂಗ ಹಿಂಗೆ 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 ಉಲ್ಟಾ ಆಗ್ಬಿಡುತ್ತೆ ಅಷ್ಟೇ ಹಿಂಗೆ ಹಿಂಗೆ ಹೆಂಗ್ ಸೌಮ್ಯ ನೀವು ಮಾಡೋದು ಅವ್ರ ಹಂಗೆ ಫಸ್ಟ್ ನಾನು ನಿಮ್ಮನ್ನು ಹಿಡಿತೀನಿ ಆಮೇಲೆ ನಾನು ಹಿಡ್ಕೊತೀನಿ ಇದು ಬೇಕಾಗಿರೋದು ಕೆಲವೊಬ್ರು ಫಸ್ಟ್ ಇದನ್ನ ಹಿಡ್ಕೊಳಕ್ಕೆ ಬರಲ್ಲ ನಮ್ಗೆ ಅಂತಂದ್ರೆ ಬ್ಲಾಗ್ ಶುರು ಮಾಡ್ತಿದೀವಿ ಇದ್ರೆ ಇನ್ನೆಂತವ್ರು ಇರ್ಬೇಕು ನಾವು ನೀವು ಸಿನಿಮಾಟಿಕ್ ಮಾಡ್ತಿದ್ದೀರಾ ಅದನ್ನ ಇದಾಗ್ಬಿಡುತ್ತೆ ವೈಭವ್ ನಿಧಿ ಎಲ್ಲರೂ ನಿಧಿ ಅಂದ್ರೆ ದುಡ್ಡು ಅನ್ಕೋಬಿಟ್ಟಿರಾ ನಿಧಿ ಅಲ್ಲ ಇದು ಹುಡುಗಿ ಇದು ನಮ್ಮ ಸಿಸ್ಟರ್ ಮಗಳು ನಿಧಿ ಅಂತ ಓದ್ತಿದ್ದಾಳೆ ಕಾಲೇಜ್ಗೆ ಹೋಗ್ತಿದ್ದಾಳೆ ಆಂಕರಿಂಗ್ ಮಾಡ್ತಾಳೆ ನಮ್ಮ ಹುಡುಗಿ ಜೊತೆಗೆ ಚೆನ್ನಾಗಿ ಊಟನೂ ಮಾಡ್ತಾಳೆ ನಿದ್ದೆನೂ ಮಾಡ್ತಾಳೆ ಕೋಪ ಬಂದ್ರೆ ಚೆನ್ನಾಗಿ ಬೈತಾಳೆ ಹಂಗೆಲ್ಲ ಇಲ್ಲ ಒಳ್ಳೆ ಹುಡುಗಿ ನಮ್ಮ ಹುಡುಗಿ ಈಗ ಇನ್ಸ್ಟಾಗ್ರಾಮ್ಗೆ ಎಂಟ್ರಿ ಕೊಡ್ತಿದ್ದಾರೆ ಪಾಪ ಅಂದ್ರೆ ಇಷ್ಟು ದಿನ ಟೈಮ್ ಇರ್ಲಿಲ್ಲ ಪಾಪ ಓದೋದ್ರಲ್ಲಿ ಸ್ವಲ್ಪ ಬಿಸಿ ಅದ್ರ ಮಧ್ಯೆ ಸ್ವಲ್ಪ ಆಂಕರಿಂಗ್ ಎಲ್ಲ ಮಾಡೋದು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಮಕ್ಳುಗಳು ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರು ಇವತ್ತು ನನಗೆ ಡ್ಯಾನ್ಸ್ ಹೇಳ್ಕೊಡಕ್ಕೆ ಅಂತ ಬಂದ್ರು ಆದ್ರೆ ನನಗೆ ಆ ಒಂದು ಇದ್ರಲ್ಲಿ ನಾನು ಇರ್ಲಿಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ನಮ್ಮ ಹುಡುಗಿಗೂ ಸಪೋರ್ಟ್ ಮಾಡಿ ಐಡಿ ಹೇಳಪ್ಪ ನಿಧಿ ಆಂಕರ್ ನಿಧಿ ಲೋಕೇಶ್ ಅಂತ ಅಲ್ಲೇ ತೋರಿಸ್ಬಿಡಿ ಅಷ್ಟೇ ನಮ್ಮ ನಿಧಿದು ಪ್ರೊಫೈಲ್ಸ್ ಹಿಂಗಿದೆ ದಯವಿಟ್ಟು ಇದನ್ನ ರೀಚ್ ಮಾಡಿ ಒಳ್ಳೇದು ಮಾಡಲಿ ರಾಯರು ನಮ್ಮ ನಿಧಿಗೆ ಫಾಲೋವರ್ಸ್ ಬೇಗ ಆಗಲಿ ಅಂತ ನಾನು ಬೇಡ್ಕೊತೀನಿ ಆದರೆ ಅದು ಮುಖ್ಯ ಅಲ್ಲ ನಿಧಿದು ಕೂಡ ಸಪೋರ್ಟು ಶ್ರಮ ಇರಬೇಕು ಹೇಳ್ಬೇಕು ಬಂದು
ಇರುತ್ತೆ. ಆ್ಯಂಡ್ ಈ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಂಟಿ. ನೀವು ನಮ್ಮ ಆಂಟಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಈ ಸಪೋರ್ಟ್ಗೆ ಖಂಡಿತ ನನ್ನ ಹಾರ್ಡ್ ವರ್ಕ್ ಹಾಕ್ತೀನಿ. ಆ್ಯಂಡ್ ವಿಲ್ ಸಿ ದ ರಿಸಲ್ಟ್ಸ್ ಫಾರ್ ಶೋರ್. ಕನ್ನಡದಲ್ಲಿ ಮಾತಾಡಮ್ಮ, ನೀನು ಹೇಳಿದ್ ನನಗೆ ನಮ್ಮ ಈಗ ಏನೇನು ಅನ್ಕೊಂಡಿದ್ವಿ ಬರುತ್ತೆ, ರೀಚ್ ಆಗುತ್ತೆ ಅನ್ನೋದು ಅದು ಬೇಗ ಆಗುತ್ತೆ, ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳ್ತಾ ಇದೀನಿ. ಹೌದಾ? ಓಕೆ. ನಾನು ನಿಧಿಗೆ ಒಂದು ಚಾಲೆಂಜ್ ಮಾಡಿದ್ದೀನಿ. ಏನಂದ್ರೆ ಚಾಲೆಂಜಾ ಹೇಳ್ಬಿಟ್ರೆ ಅದನ್ನು ಈಗಲೇ ರಿವೀಲ್ ಮಾಡ್ಬಿಡಲ್ಲ. ರಿವೀಲ್ ಮಾಡಬೇಕು, ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ನೀವು ಬಂದು ಅದೇ ಪ್ರಪಂಚ ತೋರಿಸ್ಬೇಕಲ್ಲ. ನಿಧಿಗೆ ನಾನು ಹೇಳಿದ್ದೀನಿ, ನೀವೇನಾದರೂ 5,000 ಫಾಲೋವರ್ಸ್ ತಗೊಂಡು ಬಂದರೆ ಖಂಡಿತ ನಾನು ನಿಮ್ಗೇನೋ ಒಂದು ಗಿಫ್ಟ್ ಕೊಡ್ತೀನಿ ಅಂತ. ಹಾಗಾಗಿ ಗಿಫ್ಟ್ ಕೊಡ್ತೀನಿ. ಇದೇ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕ್ತೀನಿ. ಆಲ್ ದ ಬೆಸ್ಟ್. ಒಂದೇ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಒಂದು ತಿಂಗಳಲ್ಲಿ ಹಾರ್ಡ್ ವರ್ಕ್ ಮಾಡ್ತೀನಿ. ಹಾಗೆ ನೀವು ನನ್ನನ್ನು ರೀಚ್ ಮಾಡಬೇಕು. ನನ್ನ ವಿಡಿಯೋಸ್ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟಪಟ್ಟು ಎಲ್ರಿಗೂ ಆದಷ್ಟು ಶೇರ್ ಮಾಡಿ. ಒಳ್ಳೇದಾಗುತ್ತೆ ನೋಡಿ. ಬೆಲ್ ಆಯ್ತು. ಒಳ್ಳೇದಾಗ್ಲಿ, ರಾಯರು ಒಳ್ಳೇದ್ ಮಾಡ್ಲಿ. ರಾಯರ ಹತ್ರ ಫುಲ್ಲು ಗಟ್ಟಿಯಾಗಿ ಕೇಳ್ಕೊಂಡ್ಬಿಟ್ಟವ್ರೆ. ಇಲ್ಲೇ ಕೇಳ್ಕೊಂಡಿದ್ದೀನಿ ಆಗುತ್ತೆ ಅಂತ. ಎಸ್, ಹೋಪಿಂಗ್ ಫಾರ್ ದ ಬೆಸ್ಟ್. ಎಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀನಿ. Let's see. And thank you very much. Once again, thank you, auntie. Thank you so much for inviting to your home. ನಿಮ್ಮ ಮನೆಗೆ ಕರೆದಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ಟ್ರೀಟ್. ಟ್ರೀಟ್ಗೂ ಥ್ಯಾಂಕ್ ಯು. ಐಸ್ ಕ್ರೀಮ್ ಟ್ರೀಟ್ಗೆ ನೆಕ್ಸ್ಟ್ ಟೈಮ್ ತಿನ್ನೋದೇ ಇಲ್ಲ ಅನ್ಸುತ್ತೆ ನೀವು. ನಾನು ತಿನ್ನಲ್ಲಪ್ಪ ಐಸ್ ಕ್ರೀಮ್. ಸವಾಸನೆ ಬೇಡ. ಹೋಗ್ತಾನೆ ಇದ್ದಾರೆ, ಬೆಳಗ್ಗೆ ಹೋಗಿದ್ರು. ಓ ಇವ್ರನ್ನ ಐಸ್ ಕ್ರೀಮ್ ತಿಂತೀರಾ ಅಂತ ಕೇಳಿದ್ ನಾನೇ ಅನ್ಸುತ್ತೆ. ಹೌದು. ಎಸ್. ಹೇಗಿತ್ತು ನಮ್ಮ ಮನೆ ಜರ್ನಿ? ನಮ್ಮ ಮನೇಲಿ ಇದ್ದವರೆಲ್ಲ ಹೆಂಗಿದ್ರು? ಇವರೆಲ್ಲ ಮಕ್ಳುಗಳು ಇವರು ಸೂಪರ್ ಆಗಿತ್ತು. ನಾವು ಇದೇನ್ ಫಸ್ಟ್ ಟೈಮ್ ಅಲ್ಲ ಬರ್ತಿರೋದು, ತುಂಬಾ ವರ್ಷದಿಂದ ಪರಿಚಯ ಅಲ್ವಾ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬರೋದೇ ಒಂಥರ ಖುಷಿ. ಆಂಟಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಮ್ನೆಲ್ಲ. ಅದೇ ಟೈಮ್ ಹೋಗೋದೇ ಗೊತ್ತಾಗಲ್ಲ ಟೈಮ್ ಹೋಗೋದು. ದಿನ ನಾಳೆ ಹೋಗಿ ಅಂದ್ರು ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ನಮ್ದು ಹದಗೆಟ್ಟು ಬಿಟ್ಟಿದೆ. ಹಾಗಾಗಿ ವಾತಾವರಣ ಚೆನ್ನಾಗಿಲ್ಲ. ಇನ್ನೊಂದ್ ದಿನ ಬಂದು ಇರಕ್ಕೆ ಅಂತಾನೆ ಬರೋಣ ಇನ್ನೊಂದ್ಸತಿ. ನೀವು ಬರ್ಬೇಕು, ನಾವು ಇವ್ರು ನೀನ್ ಹೇಳಿ ಹಂಗೆ ನೀವುನು ಬಂದೇ ಇಲ್ಲ ಇವ್ರು. ಅದ್ ನೀವೇ ಚೆಕ್ ಮಾಡ್ಬಿಡಿ ಬ್ಲಾಗ್ನ. ಬಂದೇ ಇಲ್ಲ ಇವ್ರು. ನೀವು ಬನ್ನಿ, ಹಂಗೆ ನಾವು ಬರ್ತೀವಿ. ಅವಳ ಫಂಕ್ಷನ್ ಲಾಸ್ಟ್. ಖುಷಿ ಆಯ್ತಾ ನಮ್ಮ ಮನೆಯಲ್ಲಿ ಇದ್ದಿದ್ದು ಇವತ್ತಿನ ಡೇ? ಹೇಗಿತ್ತು? ಆಮೇಲೆ ಮಕ್ಳನ್ನ ಆಟ ಆಡ್ಸಿ ತುಂಬಾ ಖುಷಿ ಆಯ್ತು. ಹೌದಾ? ಸುಸ್ತಾಗಿ ಮಲ್ಕೋಬಿಟ್ಟಾರ ಅವ್ರೇನು. ರಾಘು ಅಕ್ಕಂಗೆ ಆಲ್ ದ ಬೆಸ್ಟ್ ಮಾಡೋ. ಅಕ್ಕ, ನಿಧಿ ಅಕ್ಕ ಆಲ್ ದ ಬೆಸ್ಟ್. ಓ ಅಲ್ಲಿ ನೋಡಿ ಹೆಂಗ್ ನೋಡ್ತಾ ಇದ್ದಾನೆ ನಿಮ್ಮನ್ನೇ. ನಿಧಿ ಅಂದ್ರೆ ನಿಮ್ಮನ್ನೇ ನೋಡ್ತಾ ಇದ್ದಾನೆ. ರಾಘು ಬಾಯ್. ರಾಘು ಬಾಯ್. ಆಲ್ ದ ಬೆಸ್ಟ್ ಹೇಳಮ್ಮ. ಥ್ಯಾಂಕ್ಸ್ ಅಮ್ಮ. ಏನಿದೆ ನೋಡಲ್ಲಿ ಅಜ್ಜಿ ಹೇಳ್ತಾರೆ. ಎಲ್ಲರೂ ರಾಯನ್ ಕಂಡ್ರೇನೆ ಇಷ್ಟ. ಥ್ಯಾಂಕ್ ಯು. ಮುದ್ದು ಕೊಡಕ್ ಬಂತದು. ಹೌದಾ? ಕ್ಯಾಪ್ಚರ್ ಆಗಿದೆ ನಾನು ವಿಡಿಯೋದಲ್ಲಿ. ಎಲ್ಲ ಕೊಡು. ಇದ್ದೇ ಬಂದಿದೆ ಅವ್ನು ಬಂದ ನೋಡೆ. ಬಂದಿದ್ದಾನ. ಓಕೆ ನಡಿ. ಓಕೆ ಬಾಯ್ ಸೌಮ್ಯ. ಅದಾ ಅದನ್ನ ಆಮೇಲೆ ಹೇಳ್ತೀನಿ. ಬಾಯ್ 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 ಬಾಯ್. ಇದು ಫೋನ್ ಪೇ ಮಾಡಿ. ಫೋನ್ ಪೇ ಅಲ್ಲ ಹೇಳಿ, ಫೋನ್ ಪೇ ಮಾಡಬೇಕಲ್ಲ. ಅಕೌಂಟ್ ಮಾಡಿ. ಅಯ್ಯೋ ಇದು ಬ್ಯಾಲೆನ್ಸ್. ಫಿನಿಶ್ ಮಾಡಿ ಕೀ ಕೊಡ್ತಾರೆ ನಿಮಗೆ. ಇದೆಲ್ಲ ಎಸ್ ಬರುತ್ತೆ. ಚಪ್ಪಲಿ ಹಾಕೊಂಡು ನಾನು ಹಾಕಲ್ಲ ಚಪ್ಪಲಿ. ಹೌದಲ್ಲ? ರಾಘವೇಂದ್ರ ಸ್ವಾಮಿ ಹಾಕಲ್ಲ. ಪರ್ಮನೆಂಟ್ ಅಲ್ಲ ನೀವು ಎಲ್ಲೋದ್ರೂ ಹಾಕಲ್ಲ. ದೇವಸ್ಥಾನ ಕಟ್ಟಿದ್ದೀರಾ? ಏನು ಕಟ್ಟಿಲ್ಲ, ನಮ್ದೊಂದು ಸ್ವಲ್ಪ ಹೆಚ್ಚು ಕಡೆ ಮಾಡಲ್ಲ. ನಮ್ಮ ತಾಯಿ ಅಂತೂ ಮೇಲೆ ಹತ್ತಂಗೆ ಇಲ್ಲ. ಫಿಕ್ಸ್ ಬಾತ್ರೂಮ್ ಇಲ್ಲ ಅಲ್ಲ ಕೆಳಗಡೆ. ಫುಲ್ಲು ಪೇಂಟಿಂಗ್ ಇಂದ ಹಿಡಿದು ಎಲ್ಲ ಲೈಟಿಂಗ್ಸ್ ಇಂದ ಹಿಡಿದು ಕೆಳಗಡೆ ಬಾತ್ರೂಮ್ ಇಲ್ಲ. ಆಯ್ತಲ್ಲ? ಈ ರೂಮು ಕಾಟ್ ಶೀಟ್ ಎಲ್ಲ ಬಂದ್ಬಿಡ್ತಾರೆ. ಇದು ಟಿವಿ ಕ್ಯಾಬಿನೆಟ್ ನೋಡಿ ಎಲ್ಲ ಮಾಡಿ ಫಿಟ್ಟಿಂಗ್. ಬೆಡ್ ಅಂದ್ರೆ ನಿಮ್ಮ ಐಟಮ್ ಮನೆ ಸಾಮಾನು ಅದೊಂದು ಬಾಲ್ಕನಿ ನಿಮಗೆ. ಅದು ರೈಡಿಂಗ್ಸ್ ಬರುತ್ತೆ, ಜಾಸ್ತಿ ಎಸಸ್ ಬರುತ್ತೆ.
ಅಣ್ಣ ಇದ್ರದ್ದು ಏನಾದ್ರು ಡಿಸೈನ್ಸ್ ಒಳಗಡೆ ಅವ್ರದ್ದು ವಾಟ್ಸಪ್ ಬರುತ್ತೆ ಅಂತ ವಾಟ್ಸಪ್ ನಾನು ನಂಬರ್ ವಾಟ್ಸಪ್ ಇಲ್ಲ ಅಂದ್ರೆ ಇವ್ರಿಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಮನೆ ತೋರಿಸ್ತಾ ಇದ್ದೆ ತೋರಿಸ್ಬಿಟ್ಟು ಸಾಯಂಕಾಲ ಇವಾಗೆಲ್ಲ SS ಬರುತ್ತೆ. ಇದು ಸ್ಕ್ವೇರ್ SS ಪ್ಲೇನ್ ಬರುತ್ತೆ ಅದು ಬಾಲ್ಕನಿ ವಿತ್ ಗ್ಲಾಸ್ ಬರುತ್ತೆ. ಇದು SS ಬರುತ್ತೆ ರೈಲಿಂಗ್ಸ್. ನೀವು ಇಲ್ಲಿ ಯಾರು ಕುತ್ಕೊಂಡು ಯಾರು ಕೆಲಸ ಮಾಡೋದಿದ್ರೆ ಮಾಡ್ಬೋದು, ಕುತ್ಕೊಳ್ಬೋದು ಅವ್ರಿಗೆ. ಹಾ ಇದು ಮಾಸ್ಟರ್ ಬೆಡ್ರೂಮ್ಸ್ ಇದೆ. ಮ್ಯಾಕ್ಸಿಮಮ್ 15 ದಿನ ಬೇಕು. ಫಿನಿಶ್ ಆಗಕ್ಕೆ ಒಂದು ತಿಂಗಳು ಬೇಕು. ಪಾಲಿಶಿಂಗ್ ಇದು ಎಲ್ಲ ಮೇಡಮ್ ನಮ್ದು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋನ್ ಬೆಡ್ರೂಮ್ಸ್ ಇದೆ. ಮ್ಯಾಕ್ಸಿಮಮ್ 15 ದಿನ ಬೇಕು. ಫಿನಿಶ್ ಆಗಕ್ಕೆ ಒಂದು ತಿಂಗಳು ಬೇಕು. ಪಾಲಿಶಿಂಗ್ ಇದು ಎಲ್ಲ ಮೇಡಮ್ ನಮ್ದು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋನ್ ಚಿನಿ ನೋಡೋಣ. ಹಾಂ ಒಳ್ಳೆ ಟೈಮ್ ಬಂತಾ? ಖಂಡಿತ 100%, 200% ಒಳ್ಳೆ ಟೈಮ್ ಬಂದಿದೆ. ಹೌದಾ? ಬರ್ಬೇಕಾದ್ರೆ ಅಲ್ಲಿ ಬಂದಿತ್ತಲ್ಲ ರಾಯರು